ಮಹದೇವಪುರ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಗೆಲುವು ಸಾಧಿಸಲು ಮುಖಂಡರ ಒಗ್ಗಟ್ಟು ಹಾಗೂ ಕಾರ್ಯಕರ್ತರ ಶ್ರಮ ಅಗತ್ಯವೆಂದು ಮಾಜಿ ಸಚಿವ ಎಚ್ ನಾಗೇಶ್ ತಿಳಿಸಿದ್ದಾರೆ. ಕ್ಷೇತ್ರದ ಹುಡಿಯ ಖಾಸಗಿ ಹೋಟೆಲ್ನಲ್ಲಿ ಮಾರತ್ತಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದ್ದ ನೂತನ ವಾರ್ಡ್ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪಕ್ಷದ ಬಲವರ್ಧನೆಗೆ ಮುಖಂಡರ ಒಗ್ಗಟ್ಟು ಹಾಗೂ ಕಾರ್ಯಕರ್ತರ ಶ್ರಮ ಅಗತ್ಯವಾಗಿದ್ದು, ಮುಂಬರುವ ಜೆಬಿಎ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಶ್ರಮಿಸುವಂತೆ ಕರೆ ನೀಡಿದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲಿ ಈಗಾಗಲೇ ಬಿಎಲ್ಎಗಳನ್ನು ನೇಮಿಸಿದ್ದು, ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರುವ ನಕಲಿ ಹೆಸರುಗಳನ್ನು ತೆಗೆಯುವಂತಹ ಕೆಲಸ ಚಾಲ್ತಿಯಲ್ಲಿ ಇರುವುದಾಗಿ ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ವೈ ವಿನೋದ ಮಾತನಾಡಿ, ಮಾರತ್ತಹಳ್ಳಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಹೊಸ ವಾರ್ಡ್ಗಳಾಗಿ ವಿಂಗಡಣೆಯಾಗಿರುವ ಭಾರತ ಐಕ್ಯ ಪ್ರಿಯದರ್ಶಿನಿ ದೊಡ್ಡನೆಕ್ಕುಂದಿ ವಾರ್ಡ್ಗಳಿಗೆ ನೂತನ ಅಧ್ಯಕ್ಷರನ್ನ ಎಲ್ಲಾ ಮುಖಂಡರ ಸಲಹೆ ಹಾಗೂ ಸಹಕಾರದಿಂದ ಆಯ್ಕೆ ಮಾಡಿದ್ದು ಆದೇಶ ಪತ್ರಗಳನ್ನು ವಿತರಿಸುವುದಾಗಿ ತಿಳಿಸಿದ್ದಾರೆ. ಭಾರತ ಐಕ್ಯ ವಾರ್ಡ್ ಅಧ್ಯಕ್ಷರಾಗಿ ಗೋವಿಂದರಾಜ, ದೊಡ್ಡನೆಕ್ಕುಂದಿ ವಾರ್ಡ್ ಅಧ್ಯಕ್ಷರಾಗಿ ಚರಣ್ ಹಾಗೂ ಪ್ರಿಯದರ್ಶಿನಿ ವಾರ್ಡ್ ಅಧ್ಯಕ್ಷರಾಗಿ ಸಮರ್ಥ ಗೌಡರವರಿಗೆ ಆದೇಶ ಪತ್ರ ನೀಡಿ ಶುಭ ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಜಯರಾಮ್ ರೆಡ್ಡಿ, ಮಹದೇವಪುರ ವಿಧಾನಸಭಾ ಕ್ಷೇತ್ರ ಉಸ್ತುವಾರಿಗಳಾದ ಮುರುಗನ್ ಯುವ ನಾಯಕರಾದ ಶೀಲನ್ನ, ದೊಡ್ಡನೆಕ್ಕುಂದಿ ವಾರ್ಡ್ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿ ವನಜಾರೆಡ್ಡಿ, ಮುಖಂಡರಾದ ಮೋಹನ್ ರೆಡ್ಡಿ, ಕೃಷ್ಣಮೂರ್ತಿ, ಸಂತೋಷ್, ದೀಪಕ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ಮಹದೇವಪುರ. ಇವತ್ತು ಮಹದೇವಪುರ ಅಸೆಂಬ್ಲಿ ಮಾರತ್ತಹಳ್ಳಿ ಬ್ಲಾಕಿನ 3 ವಾರ್ಡು, ದೊಡ್ಡನೆಕ್ಕುಂದಿ ವಾರ್ಡು, ಭಾರತ ಐಕ್ಯ ವಾರ್ಡು ಮತ್ತು ಪ್ರಿಯದರ್ಶಿನಿ ವಾರ್ಡು, ಈ 3 ವಾರ್ಡಿಗೆ ನೂತನವಾಗಿ ವಾರ್ಡ್ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಗೋವಿಂದರಾಜ್ ಅಂತ ಭಾರತ ಐಕ್ಯ ವಾರ್ಡ್ಗೆ, ದೊಡ್ಡನೆಕ್ಕುಂದಿ ಶರಣು ಮತ್ತು ಪ್ರಿಯದರ್ಶಿನಿಗೆ ಸರ್ಮತ್ ಗೌಡ ಅಂತೇಳಿ 3 ಕೂಡ ಯುವಕರಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡೋವಂಥ ಲೀಡರ್ಸ್ನ ಐಡೆಂಟಿಫೈ ಮಾಡಿ ಇವತ್ತು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅವರದ್ದು ಬ್ಲಾಕ್ ವಾರ್ಡ್ ಅಧ್ಯಕ್ಷರಾಗಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನಗೆ ತುಂಬ ನಂಬಿಕೆ ಇದೆ, ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಈ 3 ವಾರ್ಡಲ್ಲಿ ಕೂಡ ಅವರು ಕಾಂಗ್ರೆಸ್ ಪಕ್ಷನ ಗೆಲ್ಲಿಸುವಂಥ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಎಲ್ಲರ ಮುಂದೆ ಕೂಡ, ನಮ್ಮ MLA ಕ್ಯಾಂಡಿಡೇಟ್ ಮುಂದೆ ಕೂಡ, ನಾಗೇಶ್ ಅಣ್ಣವ್ರ ಮುಂದೆ, ನಮ್ಮ ಬ್ಲಾಕ್ ಅಧ್ಯಕ್ಷರು ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡಿದ್ದಾರೆ ಕಾರ್ಯಕರ್ತರನ್ನ. ಅವ್ರಿಗೆ ಇಂಥ ಒಂದು ಹುದ್ದೆ ಕೊಡೋದ್ರಿಂದ ಅವರು ಕೂಡ ಒಂದು ಹುಮ್ಮಸ್ಸು ಇರುತ್ತೆ, ಕೆಲಸ ಮಾಡಬೇಕು ಅಂತ. ನಾಳೆ ಮುಂದಿನ ಬರೋ ದಿನಗಳಲ್ಲಿ ಈ ಕೌನ್ಸಿಲ್ ಎಲೆಕ್ಷನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರು ಮಾಡೇ ಮಾಡ್ತಾರೆ, ನಮಗೂ ನಂಬಿಕೆ ಇದೆ. ಎಲ್ಲರೂ ಕೂಡ ಇಲ್ಲಿ ಇವತ್ತು ಬಂದಿರೋ ಒಳ್ಳೆಯ ಸಂಖ್ಯೆಯಲ್ಲಿ ಸುಮಾರು ಕಾರ್ಯಕರ್ತರು ಸೇರಿದ್ದಾರೆ, ಲೀಡರ್ಸ್ ಸೇರಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ 3 ಜನ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ನಾನು ತುಂಬ ಹೃದಯದಿಂದ ಅವ್ರನ್ನ ಆಶ್ವಾಸನೆ ಅಭಿನಂದಿಸ್ತೀನಿ. ಭಾರತ ಐಕ್ಯ ಪ್ರಿಯದರ್ಶಿನಿ ಮತ್ತು ದೊಡ್ಡನೆಕ್ಕುಂದಿ ವಾರ್ಡ್ ಸಭೆ ಹಾಗೂ ನೂತನವಾಗಿ ವಾರ್ಡ್ಗಳ ಅಧ್ಯಕ್ಷರ ನೇಮಕವನ್ನು ಮಾಡಿದ್ವಿ, ಯುವಕರನ್ನ ಮಾಡಿದ್ದೀವಿ. ಈ ಸಭೆಗೆ ಮಾಜಿ ಸಚಿವರು ಎಚ್ ನಾಗೇಶ್ ಅಣ್ಣವನು ಬಂದಿದ್ದರು, ಮತ್ತು KPCC PCC ಸದಸ್ಯರು ಜಯರಾಮ್ ರೆಡ್ಡಿ ಅಣ್ಣವ್ರು ಬಂದಿದ್ದರು, ಮತ್ತು ಈ ಕ್ಷೇತ್ರದ ಉಸ್ತುವಾರಿಗಳು ಮುರುಗನ್ ಸರ್ ಅವರು ಬಂದಿದ್ದರು, ಮತ್ತು ಇನ್ನೂ ಅನೇಕ ನಾಯಕರು ಈ ಸಭೆಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಏನು ಇವತ್ತಿನ ದಿವಸ 3 ವಾರ್ಡಿಗೆ ವಾರ್ಡ್ ಅಧ್ಯಕ್ಷರುಗಳನ್ನ ನೇಮಕ ಮಾಡಿದ್ದೀವಿ. ಯುವಕರಿದ್ದಾರೆ, ಮತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಶಕ್ತಿ ಇದೆ, ಆಸಕ್ತಿ ಇದೆ, ಮತ್ತು ಹುಮ್ಮಸ್ಸಿದೆ. ಈ ಒಂದು GBA ಅಥಾರಿಟಿ ಆದಾಗಿಂದಲೂ ಬೂತ್ ಮಟ್ಟದಲ್ಲಿ ಸಂಘಟನೆ ಆಗಿದೆ. BLA 2 ಮಾಡಿದ್ದೀವಿ, ವಾರ್ಡ್ ಕಮಿಟಿ ಮಾಡಿದ್ದೀವಿ, ಬೂತ್ ಕಮಿಟಿ ಮಾಡಿದ್ದೀವಿ, ಮತ್ತು ಬ್ಲಾಕ್ ಕಮಿಟಿ ಮಾಡಿದ್ದೀವಿ. ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಮಾರತ್ತಹಳ್ಳಿ ಬ್ಲಾಕಲ್ಲಿ ಸತತವಾಗಿ ನಡೀತಾ ಇದೆ, ಮತ್ತು ಕಾರ್ಯಕರ್ತರು ಅಷ್ಟೇ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಆಗೋದಕ್ಕೆ ಭಾರತ ಐಕ್ಯ ವಾರ್ಡ್ನ ಯುವ ನಾಯಕರು, ಕುಂದಳ್ಳಿ ಗ್ರಾಮದ ಪ್ರಬಲ ನಾಯಕರು ಮತ್ತು ಯುವಕರು, ಮಹಿಳೆಯರು ಮನೆ ಮನೆಗೂ ಅವರಿಗೆ ಬೆಂಬಲವನ್ನು ಸೂಚಿಸ್ತಾರೆ. ನಮಗೂ ಒಂದು ಖುಷಿ ಅನಿಸುತ್ತೆ, ಇಂಥ ನಾಯಕರು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಪರ ಇದ್ದಾರೆ ಅಂತೇಳಿ. ವೆಲ್ ಎಜುಕೇಟೆಡು, ಮತ್ತು ಸಾಫ್ಟ್ವೇರು ಸಹ, ಅವ್ರು ಇಂಜಿನಿಯರಿಂಗು. ನಾನು ದುಡಿಯೋದು ಮುಖ್ಯ ಅಲ್ಲ, ಪಕ್ಷವನ್ನು ಬೆಳೆಸಬೇಕು ಅಂಥೇಳಿ
ರಾತ್ರಿ ಹಗಲು ಅಂದೇ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾರೆ. ಮತ್ತು ಯುವಕರು ಸಹ ಮಹಿಳೆಯರು ಸಹ ಎಲ್ಲನೂ ಇಂಥವ್ರು ಅಂತೇನಿಲ್ಲ, ಜಾತಿ ಧರ್ಮ ಯಾವುದೇ ಇದ್ರೂ ಅವ್ರ ಜೊತೆಲಿ ಸಮಾನತೆಯಾಗಿ ಕೈ ಜೋಡಿಸ್ತಾ ಇದ್ದಾರೆ. ವಿಶೇಷವಾಗಿ ಶೀಲನ್ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಭಾರತ ಐಕ್ಯ ಏನಾದರೂ ಗೆಲ್ಲಬೇಕು